ಡಿಸೆಂಬರ್ 30 ಮಂಗಳವಾರ ವೈಕುಂಠ ಏಕಾದಶಿ ಇದೆ. ಮಂಗಳವಾರ ಬೆಳಗ್ಗೆ 7:50ಕ್ಕೆ ಸ್ಟಾರ್ಟ್ ಆಗಿ ಬುಧವಾರ ಬೆಳಗ್ಗೆ 5 ಗಂಟೆಗೆ ಈ ಒಂದು ಏಕಾದಶಿ ಮುಕ್ತಾಯವಾಗುತ್ತದೆ. ಧನುರ್ಮಾಸದಲ್ಲಿ ಬಂದಿರುವಂಥ ಈ ಒಂದು ಶುದ್ಧ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಹೆಸರಿನಿಂದ ಕರೆಯಲ್ಪಡುತ್ತದೆ. ಈ ಒಂದು ಏಕಾದಶಿ ಆಚರಿಸಿದವರಿಗೆ ನಿಯಮ ನಿಷ್ಠೆಯಿಂದ ಆಚರಿಸಿದವರಿಗೆ ಪುಣ್ಯದ ಫಲ ಹಾಗೂ ಮುಕ್ತಿ ಸಿಗುತ್ತದೆ. ಬನ್ನಿ, ಇದಕ್ಕೆ ಏನೇನೆಲ್ಲ ಬೇಕು ಈ ಒಂದು ಏಕಾದಶಿನ ಮಾಡೋದಕ್ಕೆ ಅಂತ ನೋಡೋಣ. ನಾವು ಫಸ್ಟು ಒಂದು ಪೀಠ ತೊಗೊಳ್ಬೇಕು. ಪೀಠದ ಮೇಲೆ ಅರಿಶಿಣದ ಬಟ್ಟೆ ಹಾಕಿ, ಅರಿಶಿಣದ ಬಟ್ಟೆ ಮೇಲೆ ಶ್ರೀ ವಿಷ್ಣುನವರನ್ನು ಕೂಡಿಸಿ ಆದಮೇಲೆ ಅವರಿಗೆ ಗಂಧದ ಮತ್ತು ಕುಂಕುಮದಿಂದ ಬೊಟ್ಟನ್ನು ಇಡಬೇಕು. ಅದಾದಮೇಲೆ ತುಳಸಿ ಎಲೆಯಿಂದ ಹಾರವನ್ನು ಮಾಡಿ ಹಾಕಬೇಕು. ಅದಾದಮೇಲೆ ಪ್ರಸಾದ ಬಂದುಬಿಟ್ಟು ಅವಲಕ್ಕಿ, ಕಲ್ಲು ಸಕ್ಕರೆ ಪ್ರಸಾದವನ್ನಾಗಿ ಇಡಬಹುದು. ಮತ್ತು ಹಣ್ಣು ಹಂಪಲುಗಳು ಇಡಬಹುದು, ಅದು ಅವರವರ ಇಷ್ಟ. ಅದಾದಮೇಲೆ ಆವತ್ತಿನ ದಿನ ಮೇನಾಗಿ ತರಬೇಕಾಗಿರೋದು ನೀವು ಮನೆಗೆ ಅರಿಶಿಣ, ಏಲಕ್ಕಿ. ಏನು ತಂದರೂ ಬಿಟ್ಟರು 27 ಏಲಕ್ಕಿ ಖಂಡಿತ ತರಲೇಬೇಕು. ಆ 27 ಏಲಕ್ಕಿನ ನೀರಲ್ಲಿ ನೆನೆಸಿಡಿ 15 ನಿಮಿಷಗಳಷ್ಟೇ. ನಿಮಿಷಗಳು ಆದಮೇಲೆ ಅದನ್ನು ತೆಗೆದು ಒಂದು ದಾರ ತಗೊಳ್ಳಿ. ಆ ದಾರಕ್ಕೆ ಅರಿಶಿಣ ಕುಂಕುಮದಿಂದ ದಾರಗೆ ಅರಿಶಿಣ ಕುಂಕುಮ ಹಚ್ಚಿ, ಅದಾದಮೇಲೆ ಒಂದು ಸೂಜಿ ಮೂಲಕ ದಾರಕ್ಕೆ ಈ 27 ಏಲಕ್ಕಿ ಏನಿದಾವಲ್ಲ ಅದನ್ನು ಏರಿಸ್ಬಿಟ್ಟು ಒಂದು ಹಾರ ಥರ ಆಗುತ್ತೆ. ಆ ಹಾರನ ಮತ್ತು ಶ್ರೀ ವಿಷ್ಣುನವರಿಗೆ ಅರ್ಪಿಸಬೇಕು. ಇವಾಗ ನಾವು ತುಳಸಿ ಇದು ಹಾರ ಹೆಂಗೆ ಹಾಕಿದ್ದೀವಲ್ಲ ಹಾಗೆ ಏಲಕ್ಕಿ ಹಾರನೂ ಹಾಕಬೇಕು. ಸೊ ಆಮೇಲೆ ಇನ್ನು ಪೂಜೆ ಅಂತೀರ, ದೀಪ ಹಚ್ಚೋದು ಬಂದುಬಿಟ್ಟು 3 ದೀಪಗಳು ಹಚ್ಚಬೇಕು. ತುಪ್ಪದ ದೀಪ ಆದರೆ ತುಂಬ ಒಳ್ಳೆಯದು, ತುಂಬ ಶ್ರೇಷ್ಠ ಅಂತ. ಈ ಒಂದು ಏಕಾದಶಿಯಲ್ಲಿ ಉಪವಾಸ ಇದ್ದು ಭಾಳಷ್ಟು ಜನಗಳಿಗೆ ಊಟ ಮಾಡಲಾರ್ದೆ ಇರೋಕ್ಕಾಗಲ್ಲ, ನೀರು ಕುಡಿಲಾರ್ದೆ ಇರೋಕ್ಕಾಗಲ್ಲ. ಅಂಥವ್ರು ಬಂದುಬಿಟ್ಟು ನೀರು ಕುಡಿಬೋದು, ಹಣ್ಣುಗಳನ್ನು ತಿನ್ಬೋದು. ಅದಾದಮೇಲೆ ಇಲ್ಲ ನಾವು ನಿಷ್ಠೆಯಿಂದ ಮಾಡ್ತೀವಿ ಅನ್ನೋರು ಇದ್ದಾರೆ. ನೀರು ಕುಡಿಲಾರ್ದೆ ಮಾಡೋರು ತುಂಬ ಅಂದರೆ ತುಂಬ ಒಳ್ಳೆಯದು, ಮಾಡಿ ನೋಡಿ. ಯಾಕೆಂದರೆ ಇದು ನಾವು ವರ್ಷ ಪೂರ್ತಿ ಒಂದು ವರ್ಷದಲ್ಲಿ ಏಕಾದಶಿಗಳು ಮಾಡೋದಿಲ್ಲ ನೋಡಿ ಭಾಳಷ್ಟು ಜನಗಳು. ಆ ಏಕಾದಶಿಗಳು ಯಾವುದೂ ಮಾಡಿಲ್ಲ ಅಂದರೆ ಇದೊಂದು ಏಕಾದಶಿ ಮಾಡಿದ್ರೂ ಫಲ ಖಂಡಿತ ಇದೆ. ಒಂದು ಏಕಾದಶಿಯಲ್ಲಿ ಮುಕ್ಕೋಟಿ ದೇವತೆಗಳು, ದೇವತೆಯರೆಲ್ಲರೂ ಬಂದುಬಿಟ್ಟು ವಿಷ್ಣುನವರ ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಪಡೆಯುವಂಥ ದಿನ ಆಗಿರುತ್ತದೆ. ಭಾಳಷ್ಟು ಜನಗಳಿಗೆ ಕ್ವಶನ್ ಬರುತ್ತೆ, ಯಾಕೆ ಮಾಡಬೇಕು, ಇರಲಿ ಬಿಡು ಇರೋದೇ ಸಾಕು ಅಂತ. ಬಟ್ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಇದರಿಂದ ಏನಾದರೂ ಕೋರ್ಟ್ ಕೇಸ್ ಇದ್ದರೆ, ಇಲ್ಲ ನಿಮ್ಗೆ ಮನೆ ಬೇಕಂದರೆ, ಮನೆ ಸಮಸ್ಯೆ ಆಗಲಿ, ಹಣದ ಸಮಸ್ಯೆ ಆಗಲಿ, ಮತ್ತು ಮದುವೆ ಆಗ್ತಾಯಿಲ್ಲ ಮನೆಯಲ್ಲಿ, ಮಕ್ಕಳ ಮಾತು ಕೇಳ್ತಾ ಇಲ್ವಾ, ಮನೆ ಶಾಂತಿ ಇಲ್ವಾ ಅನ್ನೋರು ಈ ಪೂಜೆನ ಖಂಡಿತ ಮಾಡಿ, ಖಂಡಿತ ಫಲ ಸಿಕ್ಕೇ ಸಿಗುತ್ತದೆ. ಅದಾದಮೇಲೆ ಆ ದಿನದಂದು ಆದಷ್ಟು ಅನ್ನವನ್ನು ಬೇಯಿಸಬೇಡಿ, ಬೇಯಿಸಲಾರ್ದೆ ಇರೋದೇ ಒಳ್ಳೆಯದು. ಮನೆಯಲ್ಲಿ ಅನ್ನ ಬೇಯಿಸಬೇಡಿ, ಯಾರಿಗೂ ಅನ್ನವನ್ನು ನೀಡಬೇಡಿ. ಅದಾದಮೇಲೆ ಆಚೆ ಯಾರಾದರೂ ಬಂದಿದ್ದಾರೆ, ಒಂಥರ ಭಿಕ್ಷೆ ಬಿಡೋರು ಬಂದರೆ ಅವರು ಇವರು ಅಂತೇಳಿ ದಯವಿಟ್ಟು ಅನ್ನವನ್ನು ನೀಡಬೇಡಿ. ಫಸ್ಟ್ ಆಫ್ ಆಲ್ ಮನೇಲಿ ಅನ್ನ ಬೇಯಿಸಲೇಬೇಡಿ. ಯಾಕಪ್ಪ ಅಂದರೆ ಈ ಒಂದು ಏಕಾದಶಿಯಲ್ಲಿ ಅನ್ನ ಮಾಡಿದರೆ ಮುರುಕಾಸುರ ಎಂಬ ರಾಕ್ಷಸನು ಇರುತ್ತಾನೆ. ಆವತ್ತಿನ ದಿನ ಏಕಾದಶಿನಲ್ಲಿ ಅನ್ನದಲ್ಲಿ ಮುರುಕಾಸುರ ಇರ್ತಾನೆ. ಸೊ ಅದಕ್ಕೆ ಆವತ್ತಿನ ದಿನ ಅನ್ನ ಬೇಯಿಸಲಾರ್ದೆ ಇರೋದೇ ಒಳ್ಳೆಯದು. ಅದಾದಮೇಲೆ ನೀವು 27 ಏಲಕ್ಕಿನ ನೆನೆಸಿಟ್ಟಿರ್ತೀರಲ್ವ, ಅದು ಒಂದೊಂದೇ ಏಲಕ್ಕಿಯನ್ನು ಪುನಿಸ್ಬೇಕಾದ್ರೆ ನೀವು ಮನಸ್ಸಿನಲ್ಲಿ ಅಂದ್ಕೋಬೇಕು, ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ ಅಂತ 27 ಬಾರಿ ಹೇಳಿ ಜಪಿಸಬೇಕು. ಯಾಕೆಂದರೆ ಒಂದೊಂದು ಏಲಕ್ಕಿಗೆ ಒಂದೊಂದು ಸತಿ ಅವ್ರ ಹೆಸರು ತೊಗೊಂಡು 27 ಸತಿ ಅವ್ರನ್ನ ಜಪಿಸಿ. ಅದಾದಮೇಲೆ ಹಾರ ಹಾಕಿದ್ದಾದಮೇಲೆ ತುಳಸಿಯಿಂದ ಅವ್ರಿಗೆ ಇನ್ನು ನಾಮವನ್ನು ಜಪಿಸಬೇಕು. ಅದು ಯಾವ ಥರ ಅಂದರೆ ಒಂದೊಂದು ತುಳಸಿನ ತಗೊಳ್ಳೋದು, ಅವ್ರ ಫೋಟೋದ ಮುಂದೆ ಹಾಕೋದು, ವಿಷ್ಣುನವರ ಪಾದಕ್ಕೆ ಸೇರಿದಂತೆ ಒಂದೊಂದು ತುಳಸಿ ದಳವನ್ನು ತಗೊಂಡು ಶ್ರೀಕೃಷ್ಣನವರ ಪಾದಕ್ಕೆ ಹಾಕಿ ಪಾರಾಯಣ ಮಾಡ್ಕೊಳ್ಳೋದು. ಅಂದರೆ ಭಾಳಷ್ಟು ಜನಗಳಿಗೆ ಅವ್ರದ್ದು ಮಂತ್ರಗಳು ಗೊತ್ತಿರುತ್ತೆ, ಅವ್ರಿಗೆ ಹೇಳೋದು ಗೊತ್ತಿರುತ್ತೆ, ಭಾಳಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ. ಆವಾಗಷ್ಟೇ ನಿಮಗೆ ಶ್ರೀ ವಿಷ್ಣುನಾಯ ನಮಃ ಅಂತ ಹೇಳ್ಕೊತೀರ, ನಾರಾಯಣಾಯ ನಮಃ ಅಂತ ಹೇಳ್ಕೊತೀರ, ಏನಾದರೂ ಹೇಳ್ಕೊಳ್ಳಿ ಪರವಾಗಿಲ್ಲ. ಬಟ್ ಅವ್ರದ್ದು ಜಪ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಫ್ರೆಂಡ್ಸ್ ಮಾಡಿ, ನಾನು ಮಾಡ್ತಾಯಿದ್ದೀನಿ, ಯಾರ್ಯಾರು ನನ್ನ ಜೊತೆ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಿಜವಾಗ್ಲೂ ನಾನು ಬಯಸ್ತಾ ಇದ್ದೀನಿ. ಖಂಡಿತ ಈ ವರ್ಷ ಆಗೋಗಿದ್ದೆಲ್ಲ ಆಗೋಯಿತು, ಬನ್ನಿ ಮುಂದೆ ವರ್ಷ ಎಲ್ಲ ಒಳ್ಳೆಯದಾಗಲಿ.
ಬನ್ನಿ ಎಲ್ಲರೂ ದೇವರಲ್ಲಿ ಬೇಡ್ಕೊಳ್ಳೋಣ, ಎಲ್ಲ ಒಳ್ಳೆಯದಾಗಲಿ ಈ ವರ್ಷ ಅಂತ. ಖಂಡಿತ ಎಲ್ರಿಗೂ ಒಳ್ಳೆಯದಾಗಿ ಆಗುತ್ತೆ ರೀ. ಈ ಒಂದು 2026 ಏನಿದೆಯಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು. ಅದಾದಮೇಲೆ ಏಲಕ್ಕಿನ ಏನಪ್ಪ ಮಾಡೋದಂತ ಎಲ್ರಿಗೂ ಕ್ವಶನ್ ಬಂದಿರುತ್ತೆ. ಆ ಏಲಕ್ಕಿನ ಬುಧವಾರ ಬೆಳಿಗ್ಗೆ ತೆಗೆದಾದಮೇಲೆ ಸ್ವಲ್ಪ ನೀವು ಇಡೋ ಜಾಗದಲ್ಲಿ ನೀವು ದುಡ್ಡು ಇಡ್ತೀರಲ್ಲ ಬೀರುವದಲ್ಲಿ ಸ್ವಲ್ಪ ಎತ್ತಿಡಿ. ಮತ್ತು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಗಂಟು ಕಟ್ಟಿ ದೇವ್ರ ರೂಮಲ್ಲಿಟ್ಟು ಡೈಲಿ ಬೆಳಗ್ಗೆ ಸಂಜೆಯನ್ನು ದೀಪಾರಾಧನೆ ಮಾಡಬೇಕಾದ್ರೆ 2 ಉದ್ದಿನ ಕಡ್ಡಿನ ತೋರಿಸಿ, ಅದು ಒಳ್ಳೆಯದೇ. ಅದಾದಮೇಲೆ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ಒಂದೊಂದಾಗಿ ಸ್ವೀಕಾರ ಮಾಡಿ. ಇಷ್ಟೇ ರೀ ಏಕಾದಶಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.